ತಿರುಚೆಂದೂರು ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯವನ್ನ ಒಂದು ದಿನ ಡಚ್ ಸೈನಿಕರು ಬಂದು ಲೂಟಿ ಮಾಡಕ್ಕೆ ಶುರು ಮಾಡ್ತಾರೆ. ಅಲ್ಲಿದ್ದ ಪಂಚಲೋಹ ವಿಗ್ರಹಗಳನ್ನ ಚಿನ್ನದ ವಿಗ್ರಹಗಳೆಂದು ಅದನ್ನ ಕಳ್ತನ ಮಾಡ್ತಾರೆ. ಲೂಟಿ ಮಾಡಿದ ಎಲ್ಲಾ ವಿಗ್ರಹಗಳನ್ನ ಒಂದು ಕಡೆ ಸೇರಿಸಿ ಅದನ್ನ ಕರಗಿಸಕ್ಕೆ ಶುರು ಮಾಡ್ತಾರೆ. ಎಲ್ಲಾ ವಿಗ್ರಹಗಳು ಕರಗಿದ್ರೆ ಒಂದೇ ಒಂದು ಸುಬ್ರಹ್ಮಣ್ಯನ ವಿಗ್ರಹ ಎಷ್ಟೇ ಪ್ರಯತ್ನ ಪಟ್ಟರೂ 1 ಇಂಚು ಕೂಡ ಕರಗೋದಿಲ್ಲ. ಸರಿ ಅಂತ ಆ ವಿಗ್ರಹವನ್ನ ಲೂಟಿ ಮಾಡಿದ ವಸ್ತುಗಳ ಜೊತೆ ತಮ್ಮ ಹಡಗಿನಲ್ಲಿ ತಗೊಂಡು ಹೋಗ್ತಾರೆ. ಸಮುದ್ರದ ಮಧ್ಯದಲ್ಲಿ ಡಚ್ ಸೈನಿಕರ ಹಡಗು ಹೋಗ್ತಿರೋ ಸಮಯದಲ್ಲಿ ಒಂದು ದೊಡ್ಡ ಬಿರುಗಾಳಿ ಅವರನ್ನ ಅಪ್ಪಳಿಸುತ್ತೆ. ಅಂತ ದೊಡ್ಡ ಬಿರುಗಾಳಿಯನ್ನ ಅವರ ಜೀವನದಲ್ಲಿ ಯಾವತ್ತೂ ಕಂಡಿರೋದಿಲ್ಲ ಅವರು. ಇದಾಗ್ತಿರೋದು ಆ ವಿಗ್ರಹದಿಂದನೇ ಅಂತ ತಿಳಿಯುತ್ತೆ. ಆ ವಿಗ್ರಹವನ್ನ ತಕ್ಷಣ ಎತ್ಕೊಂಡು ಸಮುದ್ರದ ಆಳದಲ್ಲಿ ಎಸೆದು ಬಿಡ್ತಾರೆ. ಇದಾಗಿ ಸ್ವಲ್ಪ ದಿನದ ನಂತರ ಒಬ್ಬ ಸುಬ್ರಹ್ಮಣ್ಯ ಸ್ವಾಮಿ ಭಕ್ತನ ಕನಸಲ್ಲಿ ಸಾಕ್ಷಾತ್ ಸ್ವಾಮಿಯೇ ಪ್ರತ್ಯಕ್ಷವಾಗಿ ನನ್ನ ವಿಗ್ರಹ ಸಮುದ್ರದ ಆಳದಲ್ಲಿ ಅಡಗಿದೆ, ಅದನ್ನ ತೆಗೆದು ತಿರುಚೆಂದೂರು ದೇವಸ್ಥಾನಕ್ಕೆ ಮರಳಿ ತಲುಪಿಸುವಂತ ಆಜ್ಞೆ ಮಾಡ್ತಾರೆ. ಆ ವಿಗ್ರಹವಿರುವ ಸ್ಥಳದಲ್ಲಿ ಒಂದು ನಿಂಬೆ ಹಣ್ಣು ತೇಲ್ತಿರುತ್ತೆ ಅನ್ನೋ ವಿಷಯನೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತನ ಕನಸಲ್ಲಿ ಅದು ಕಾಣುತ್ತೆ. ಆ ಭಕ್ತ ಮೀನುಗಾರರ ಸಹಾಯದಿಂದ ಸಮುದ್ರಕ್ಕೆ ಇಳಿತಾನೆ. ಸಮುದ್ರದಲ್ಲಿ ಹುಡುಕ್ತಿರುವಾಗ ಒಂದು ನಿಂಬೆಹಣ್ಣು ತೇಲ್ತಿರುತ್ತೆ. ಆ ಜಾಗದಲ್ಲಿ ಆಳದಲ್ಲಿ ಹೋದಾಗ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹ ಕಾಣಿಸುತ್ತೆ. ಅಲ್ಲಿಂದ ತಂದು ತಿರುಚೆಂದೂರು ದೇವಸ್ಥಾನದಲ್ಲಿ ಇಡ್ತಾರೆ. ಈಗಲೂ ಕೂಡ ನೀವು ಆ ವಿಗ್ರಹವನ್ನ ನೋಡಬಹುದು. ನೀವು ಸದಾ ಯಾವ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗ್ತೀರಾ? ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ.